ಅನ್ನಭಾಗ್ಯದ ಅಕ್ಕಿ ಗೋಡೌನ್ನಿಂದಲೇ ಸೇಲ್ ಸೇಲ್ ಸೇಲ್. ಲಾರಿ ಚಾಲಕನಿಂದಲೇ ಅನ್ನಭಾಗ್ಯದ ಅಕ್ಕಿ ಮಾರಾಟವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಶಿವಮೊಗ್ಗದ ಹೊನ್ನಾಪುರ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮಾರ್ಗ ಮಧ್ಯೆಯೇ ಲಾರಿಯಿಂದ ಅಕ್ಕಿ ಮೂಟೆಯನ್ನು ಇಳಿಸಿದಂತಹ ದೃಶ್ಯ ವೈರಲ್ ಆಗಿದೆ. ಗೋಡೌನ್ನಿಂದ ನ್ಯಾಯಬೆಲೆ ಅಂಗಡಿ ತಲುಪಬೇಕಿದ್ದಂತಹ ಅಕ್ಕಿ ಮೂಟೆಗಳು ಸೇಲ್ ಆದ್ವಾ? ಅನ್ನಭಾಗ್ಯದ ಅಕ್ಕಿ ಗೋಡೌನ್ನಿಂದಲೇ ಸೇಲ್ ಆಗ್ತಾ ಇರುವಂತಹ ವಿಚಾರ ಸದ್ದು ಮಾಡ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಬಡವರ ಹೊಟ್ಟೆ ತುಂಬಿಸಬೇಕಾದಂತಹ ಅನ್ನಭಾಗ್ಯದ ಅಕ್ಕಿ. ಆದರೆ ಈ ಅಕ್ಕಿ ಬಡವರನ್ನು ತಲುಪುವ ಮೊದಲೇನೆ ಕಾಳಸಂತೆಗೆ ಸೇರ್ತಾ ಇದೆಯಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಶಿವಮೊಗ್ಗದ ವಿಡಿಯೋ ಒಂದು ವೈರಲ್ ಆಗಿರುವಂಥದ್ದು. ಗೋಡೌನ್ನಿಂದಲೇ ಅಕ್ಕಿಯನ್ನು ಕೆಳಗಿಳಿಸ್ಕೊಂಡು ಅಲ್ಲಿಂದ ಸರಬರಾಜು ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕೆಲ ಶಿವಮೊಗ್ಗ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆಗಳಲ್ಲಿ ಇದೇ ರೀತಿ ಬಡವರ ಪಾಲಿನ ಅಕ್ಕಿ ಏನಿದೆ ಅದು ಕಾಳಸಂತೆಗೆ ಮಾರಾಟವಾಗ್ತಾ ಇದೆ ಅನ್ನುವಂತಹ ವಿಚಾರದ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು. ಅನ್ನಭಾಗ್ಯದ ಅಕ್ಕಿಗಾಗಿ ಬೆಂಗಳೂರಿನಲ್ಲಿ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ ಅನ್ನಭಾಗ್ಯದ ಅಕ್ಕಿ? ಒಂದು ಕಡೆ ಅಕ್ಕಿಗೆ ಜನ ಮುಗಿಬೀಳ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಅಕ್ಕಿ ಸೇಲ್ ಆಗ್ತಾ ಇದೆ. ಸರ್ಕಾರದ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಸೇಲ್ ಸೇಲ್. ಬೆಂಗಳೂರಿನ ಟಿ ದಾಸರಹಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಮಾರಾಟ ಮಾಡ್ತಿದ್ದಾರೆ. 50 kg ಅಕ್ಕಿಗೆ 1,000 ರೂಪಾಯಿಯನ್ನು ಪಡೆದು ಮಾರಾಟ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಹಣಕ್ಕೆ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಅಲ್ಲಿಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯೊಂದು ಹೇಗೆ ದಾರಿ ತಪ್ತಾ ಇದೆ ಅನ್ನೋದನ್ನು ಈ ವಿಡಿಯೋ ತೋರಿಸ್ತಾ ಇರುವಂಥದ್ದು. ಒಂದು ಕಡೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಅಕ್ಕಿ ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ, ಮತ್ತೊಂದು ಕಡೆ ಜನರಿಗೆ ಸಿಗದೇ ಇರುವಂತಹ ಅಕ್ಕಿ ಕಾಳಸಂತೆಗೆ ಮಾರಾಟ ಆಗ್ತಾ ಇದೆ ಅನ್ನುವಂತಹ ವಿಡಿಯೋ ವೈರಲ್ ಆಗಿದೆ.